ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತಕ್ಕೆ ಟ್ರಂಪ್ ಹೇರಿದ್ದ ಹೆಚ್ಚುವರಿ 25% ಟ್ಯಾರಿಫ್ ನಾಳೆಯಿಂದ ಜಾರಿಯಾಗಲಿದೆ. ಈ ಹಿಂದೆ 25% ಟ್ಯಾರಿಫ್ ಹೇರಿದ್ದ ಟ್ರಂಪ್ ಅವರು ಮತ್ತೆ 25% ಟ್ಯಾರಿಫ್ ಅನ್ನು ಹೇರಿದ್ದಾರೆ. ನೋಡಿ, ಭಾರತಕ್ಕೆ ಟ್ರಂಪ್ ತೆರಿಗೆ ಯುದ್ಧ ಶುರು ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ 25% ಟ್ಯಾರಿಫ್ ಹೇರಿದ್ರು, ಮತ್ತೆ ಈಗ 25% ಹೆಚ್ಚುವರಿ. ಆಗಸ್ಟ್ 27ರಿಂದಲೇ ನೂತನ ಟ್ಯಾರಿಫ್ ಪದ್ಧತಿ ಜಾರಿಗೆ ಬರುತ್ತೆ. ರಷ್ಯಾ ತೈಲ ಖರೀದಿ ಮಾಡ್ತಾ ಇರೋ ಭಾರತಕ್ಕೆ ಅಮೆರಿಕಾದಿಂದ ಟ್ಯಾರಿಫ್ ಶಾಕ್. ಭಾರತದಿಂದ ಅಮೆರಿಕಾಗೆ ರಫ್ತು ಆಗುವ ವಸ್ತುಗಳ ಮೇಲೆ ಟ್ಯಾರಿಫ್. ಅಮೆರಿಕಾದಲ್ಲಿ ಭಾರತೀಯ ಉತ್ಪನ್ನ ಖರೀದಿಸುವ ಗ್ರಾಹಕರಿಗೆ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಭಾರತ ನಡುವಣ ರಫ್ತು ವಹಿವಾಟಿಗೆ ಮರ್ಮಾಘಾತ ನೀಡಿದ್ದಾರೆ ಟ್ರಂಪ್ ಅವರು. ಒತ್ತಡಕ್ಕೆ ಮಣಿಯೋದಿಲ್ಲ ಎಂಬ ಮೋದಿ ಹೇಳಿಕೆ ಬೆನ್ನಲ್ಲೇ ಟ್ರಂಪ್ ಟ್ಯಾರಿಫ್ ಶಾಕ್ ಕೊಟ್ಟಿದ್ದಾರೆ. ಭಾರತದ ರೈತರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಭಾರತಕ್ಕೆ ಟ್ರಂಪ್ ಹೇರಿದ್ದ ಹೆಚ್ಚುವರಿ 25% ಟ್ಯಾರಿಫ್ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಸೊ ಒಂದು ಕಡೆ ಇದು ಸಹಜ. ಈ ವ್ಯಾಪಾರ ವಹಿವಾಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಲ್ಪ ಹೊರೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ಇದು ಪ್ರತಿಷ್ಠೆಯೂ ಕೂಡ, ದೇಶಗಳ ನಡುವಣ ಪ್ರತಿಷ್ಠೆಯ ವಿಚಾರ. ಆಗಸ್ಟ್ 27ರಿಂದಲೇ ನೂತನ ಟ್ಯಾರಿಫ್ ಪದ್ಧತಿ ಜಾರಿಗೆ ಬರ್ತಾ ಇದೆ. ರಷ್ಯಾ ತೈಲ ಖರೀದಿ, ಅಂದರೆ ಭಾರತ ಏನು ಮಾಡ್ತಾ ಇದೆ ಈಗ, ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ. ಇದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಮೆರಿಕಾಗೆ. ನಮ್ಮನ್ನು ಬಿಟ್ಟು ಅಲ್ಲಿಂದ ತೈಲ ಖರೀದಿ ಮಾಡ್ತಾ ಇದ್ದಾರೆ ಭಾರತ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ದ್ವೇಷ. ಆ ನಿಟ್ಟಿನಲ್ಲಿನೇ ಅವರು ಟ್ಯಾರಿಫ್ ಶಾಕನ್ನು ಕೊಟ್ಟಿರೋದು. ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ವಸ್ತುಗಳ ಮೇಲೆ ಟ್ಯಾರಿಫ್ ಹೇರಿದ್ದಾರೆ. ಅಮೆರಿಕಾದಲ್ಲಿ ಭಾರತೀಯ ಉತ್ಪನ್ನ ಖರೀದಿಸುವ ಗ್ರಾಹಕರಿಗೆ ಟ್ರಂಪ್ ಶಾಕ್ ಕೊಟ್ಟಿರುವುದು. ಅಮೆರಿಕ ಭಾರತ ನಡುವಣ ರಫ್ತು ವಹಿವಾಟಿಗೆ ಮರ್ಮಾಘಾತವನ್ನು ನೀಡಿದ್ದಾರೆ. ಈಗ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಹೇಳಿಬಿಟ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದ ರೈತರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.